ಏನು ಫೀಲ್ ಕೊಡುತ್ತೆ ಗುರು ಗಾಡಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಫ್ರಂಟಲ್ಲಿ 110/70 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ 150/60 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. WP ಸಸ್ಪೆನ್ಷನ್ ಇದೆ, ಅಲೋಜನ್ ಬಲ್ಪ್ ಇದೆ, LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದೆ. ಸ್ಪೀಡೋಮೀಟ್ರನ್ನ ಆನ್ ಮಾಡಿ ನೋಡಿದ್ರೆ ನಮಗೆ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ, RPM ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ, ಗೇರ್ ಇಂಡಿಕೇಟರ್ ತೋರಿಸುತ್ತೆ. ಆಮೇಲೆ ಮೋಡ್ಗಳಿವೆ, ಅದೇ ಥರ ಸರ್ವಿಸು, ನ್ಯೂಟ್ರಲ್ಲು, ಸೈಡ್ ಸ್ಟ್ಯಾಂಡು, ಇಂಡಿಕೇಟರ್ಸ್ಗಳಿವೆ. ಒಂದ್ಸರಿ ಈ ಗಾಡಿ ಸೌಂಡ್ನ ಚೆಕ್ ಮಾಡೋಣ. ಬಿಡು. ಇದು ಆಕ್ಚುಲಿ ಚೆನ್ನಾಗಿರೋ. ಈ ಗಾಡಿನ KTM ಅವರು ಬಜಾಜ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇಂಡಿಯಾದಲ್ಲಿ 2012 ಲಾಂಚ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರು ಲಾಂಚ್ ಮಾಡಿದಾಗ ಆರೆಂಜ್ ಕಲರಲ್ಲಿ ಬಿಟ್ಟಿದ್ರು. ಆಮೇಲೆ ಇವರು ವೈಟ್ ಮತ್ತು ಬ್ಲ್ಯಾಕನ್ನು ಆ್ಯಡ್ ಮಾಡ್ಕೊಬಂದರು. ನೀವೇನಾದ್ರೂ ಈ ಗಾಡಿಯಲ್ಲಿ ಆಫ್ ರೋಡಿಂಗು ಮಾಡ್ಬೋದಾ ಅಂತ ನನಗೆ ಕೇಳಿದ್ರೆ, ನನ್ನ ಪ್ರಕಾರ ನೀವು ಆಫ್ ರೋಡಿಂಗು ಪ್ಲಸ್ ಸಿಟಿಯಲ್ಲಿ ಎರಡರಲ್ಲೂ ಓಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಪೆಷಲಿ ನೀವೇನಾದರೂ ಈ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ಫಿಲ್ಟರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಗಾಡಿ 7 ಮಾಡಿಸಿರೋ ಗಾಡಿಗರು. ಮುಂದೆ చెప్పాలి కదా. ಸೀಟ್ ಹೈಟ್ ನೋಡೋದಾದರೆ 810 mm ಇದೆ. ಇನ್ನು ಸೀಟು ಕಂಫರ್ಟ್ ಚೆಕ್ ಮಾಡಬೇಕು ಅಂತಂದರೆ ಫ್ರಂಟ್ ಸೀಟು ಮತ್ತು ಬ್ಯಾಕ್ ಸೀಟು ಏನು ಅಷ್ಟೊಂದು ಸಾಫ್ಟ್ ಆಗಿಲ್ಲ. ಆ ಟೈಮಲ್ಲೇ ಈ ಅಂಡರ್ ಬೆಲ್ಲಿ ಸಸ್ಪೆನ್ಷನ್ನು, ಈ ನೇಕೆಡ್ ಬಾಡಿ ಲುಕ್ಸು, ಈ ಡಿಸೈನ್ಸ್ಗಳೆಲ್ಲ ತುಂಬ ಯುನೀಕ್ ಆಗಿರೋದ್ರಿಂದ ನಮ್ಮ ಜನರಿಗೆ ಇದೆಲ್ಲ ಹೊಸದಾಗಿತ್ತು. ನನ್ನ ಪ್ರಕಾರ ಇದ್ರ ವೆಯ್ಟ್ ಬಂದುಬಿಟ್ಟು 140ಇಂದ 145 kg ಇರ್ಬೋದು. ವೆಯ್ಟ್ ತುಂಬ ಕಡಿಮೆ ಇರೋದ್ರಿಂದ ಹ್ಯಾಂಡ್ಲಿಂಗ್ ತುಂಬ ಸೂಪರಾಗಿರುತ್ತೆ. 25 bhp ಪವರ್ ಇದೆ, 19 mm ಟಾರ್ಕ್ ಇದೆ. ಸೊ ನಿಮಗೆ ಈ ಗಾಡಿಯಲ್ಲಿಯೂ ಪವರ್ ಕಡಿಮೆ ಅಂತ ಅನಿಸಲ್ಲ. ಸ್ಟಾರ್ಟಿಂಗಲ್ಲಿ ಗಾಡಿ ಬಿಟ್ಟಾಗ ಎಷ್ಟೋ ಜನರಿಗೆ ಈ ಗಾಡಿ ಸೌಂಡ್ ಇಷ್ಟ ಆಗಿರಲಿಲ್ಲ. ಬಟ್ ಈಗ ಈ ಗಾಡಿ ಸೌಂಡ್ನ ಮಿಸ್ ಮಾಡ್ಕೊಳ್ದಿರೋರೇ ಇಲ್ಲ. 10ರಿಂದ 11 ಲೀಟರ್ಸು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಈ ಗಾಡಿಯಲ್ಲಿ ABS ಇಲ್ಲ, ಆದ್ರೂ ಬ್ರೇಕಿಂಗ್ ತುಂಬ ಸೂಪರ್ ಆಗಿದೆ. ಈ ಗಾಡಿಯ ಪ್ರೈಮ್ ಟೈಮಲ್ಲಿ ಯಾವ 200cc ಗಾಡಿಗಳು ಇದ್ರ ಅಕ್ಕಪಕ್ಕ ಇರಲಿಲ್ಲ. ಇವಾಗ್ಲೂ ನೀವು ಈ ಗಾಡಿಗಳನ್ನ ಹಾಕೊಂಡು ರೋಡಿಗಳಿದ್ರೆ ಜನ ಹಿಂದೆ ತಿರುಗಿ ನೋಡ್ತಾರೆ. ಆ ಥರ ಅಟೆನ್ಷನ್ ಗ್ರ್ಯಾಬ್ ಗಾಡಿಗಳು ಇದು. ಈಗೇನಾದರೂ ನೀವು ಈ ಗಾಡಿಗಳನ್ನ ಸೆಕೆಂಡ್ಸಲ್ಲಿ ಬೈ ಮಾಡ್ತೀನಿ ಅಂತಂದರೆ ಚೆಕ್ ಮಾಡಿಬಿಟ್ಟು ನೋಡಿ. ಒಳ್ಳೆ ಕಂಡೀಷನಲ್ಲಿ ಏನಾದರೂ ಗಾಡಿ ಸಿಕ್ತು ಅಂತಂದರೆ ದಯವಿಟ್ಟು ಬೈ ಮಾಡಿ. ಬನ್ನಿ ಈ ಗಾಡಿ ಪವರ್ನ ಚೆಕ್ ಮಾಡೋಣ. ಹಾರ್ಟ್ చూస్తావా? ಏನು ಫೀಲ್ ಕೊಡುತ್ತೆ ಗುರು ಗಾಡಿ. ಯಪ್ಪ, ರಾಕ್ಷಸ ಗುರು ಇದು. ನೋಡಿ ಮಳೆ, ನೋಡಿ ಇಲ್ಲಿ ಮಳೆ ಇಲ್ಲ, ನೋಡಿ ಅಲ್ಲಿ ಮುಂದೆ ಮಳೆ ಬೀಳ್ತಾ ಇದೆ. ಹಾಕೊಂಡ್ರೆ ಏನೋ ಬಂದರೆ ಮಳೆ ಕಡೆ ದಾರಿ ಇದೆ, ಇಲ್ಲಿ ಗೊತ್ತಾಗ್ತಿದೆ. ಹೇಳೋಣ ಇದು ಅಣ್ಣ, ದಾರಿ ಇದೆಯಾ? ಈ ಕಡೆ ಇದೆಯಾ? ಹೋಗ್ಬೋದಾ ಲೆಫ್ಟು? ಈ ಕಡೆ ಇದ್ದಾನ? ಓ, ದಾರಿ ಇಲ್ಲ. ಈ ಕಡೆ ಬೇರೆ ಮಳೆ ಇದೆ, ಏನು ಮಾಡೋದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಸಂತರ ಸಿಗಾಕೊಂಡಿದ್ದ.
ಇಲ್ಲಿ ಮಳೆ ಇಲ್ಲ, ಇಲ್ಲಿ ಸ್ವಲ್ಪ ಮಳೆ ನೋಡಿ, ಅಲ್ಲಿ ಇಷ್ಟ ಇದೆ ಆ ಕಡೆ ಇವಾಗ ಅಲ್ಲಿ ತನಕ ಹೋಗ್ಬಿಟ್ಟು ರೈಟ್ ತೊಗೊಂಡ್ರೆ ಪಕ್ಕ ಮಳೆಯಲ್ಲಿ ನನ್ನ ಸ್ವಲ್ಪ ಲಕ್ಕಿದೆ ಕೂಡ. ಅಷ್ಟೇ.